ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ಈಗ ರಾಜ್ಯದ ಮನೆಗೂ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಕೊರತೆ, ಅಡುಗೆ ಎಣ್ಣೆ ಬೆಲೆ ಏರಿಕೆಯಿಂದ ಜನಜೀವನ ತತ್ತರಿಸಿದೆ. ಗ್ರಾಹಕರು ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಉದ್ದದ ಕ್ಯೂನಲ್ಲಿ ನಿಲ್ಲುವಂತಾಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯಾದ್ಯಂತ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಟ. ರಾಜ್ಯದ ಮನೆಗೂ ತಟ್ಟಿದ ವಾರ್ ಸಂಕಷ್ಟ. ಮಧ್ಯಪ್ರಾಚ್ಯ ಯುದ್ಧದಿಂದ ರಾಜ್ಯದಲ್ಲಿ ಗ್ಯಾಸ್ ಅಭಾವ ಉಂಟಾಗಿದೆ. ಮಂಡ್ಯದಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಕಚೇರಿ ಮುಂದೆ ಸಿಲಿಂಡರ್ಗಾಗಿ ಬಕಪಕ್ಷಿಯಂತೆ ಕ್ಯೂನಲ್ಲಿ ಕಾದು ನಿಂತಿದ್ರು. ಕೆಲವು ಗ್ರಾಹಕರು ಬುಕ್ ಮಾಡಿದ ಸಿಲಿಂಡರ್ಗಳು ಕಾಳ ಸಂತೆಗೆ ಮಾರಲಾಗತ್ತೆ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. 21ನೇ ಮೆಸೇಜ್ 21ನೇ ತಾರೀಕು ಗೋಡನ್ ತಗೊಂಡ್ರೆ ಮನೆಗೆ ಬರ್ತಾರೆ ಡೆಲಿವರಿ ಅಂತ ಹೇಳ್ತಾರೆ. ಡ್ರೈವರ್ ಎಲ್ಲ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕೋಣ ಡ್ರೈವರ್ ಚೇಂಜ್ ಆದ್ರೆ ಅಂತಾರೆ. ಗೋಡನ್ ತಗೊಂಡ್ರೆ ಅಷ್ಟಕ್ಕೆ ಕೊಡಲ್ಲ. ಏನೋ ನೋಡ್ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಶನಿವಾರ ದಿನ ಬಂದೋದೇ ಅಂತ ಕಳ್ಸಿದ್ರು. ಶನಿವಾರ ಇನ್ನೊಂದು ಕಡೆ ಹಾಸನದ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಲ್ಲಿ 50% ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದ್ದು ಸಿಲಿಂಡರ್ ಕೊರತೆಯಿಂದ ಪ್ರವಾಸಿಗರಿಗೆ ಊಟದ ವ್ಯವಸ್ಥೆ ಕೂಡ ಆಗುತ್ತಿಲ್ಲ. ಮೊದಲಿಗೆ ದಿನಕ್ಕೆ 30ರಿಂದ 40 ರೂಮ್ ಬುಕ್ಕಿಂಗ್ ಆಗ್ತಾ ಇದ್ವು. ಇದೀಗ 15ರಿಂದ 18 ಮಾತ್ರ ಬುಕ್ ಆಗ್ತಾ ಇದ್ದು ಉದ್ಯಮಿಗಳಿಗೆ ವಾರ್ ನಷ್ಟ ತಂದೊಡ್ಡಿದೆ. ಆದರೆ ಯುದ್ಧದಿಂದಾಗಿ ಅನೇಕ ಕಡೆ ಅನಿಲದ ಕೊರತೆ ಎದ್ದು ಕಾಣುತ್ತಿದ್ದು ಪ್ರವಾಸಿಗರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಕೇಂದ್ರದ ನಿರ್ಲಕ್ಷ್ಯದಿಂದ ಗ್ಯಾಸ್ ಟ್ರಬಲ್ ಪರಂ ಗರಂ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದ ಗ್ಯಾಸ್ ಸಮಸ್ಯೆ ಉಂಟಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ನಾವು ಬೇಡಿಕೆಯನ್ನ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರ ಅಥವಾ ಒಂದು ರಾಜ್ಯಕ್ಕೆ ಕೊಡಬೇಕಾದಂತ ಅಲಾಟ್ಮೆಂಟ್ ಅನ್ನ ಕೊಡ್ಬೇಕಲ್ಲ. ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದಿಷ್ಟು ತೊಂದರೆ ಆಗಿದೆ. ಇರಾನ್, ಅಮೆರಿಕ, ಇಸ್ರೇಲ್ ವಾರ್ ಇಂದ ತೊಂದರೆ ಆಗಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಆದ್ರೆ ಕನಿಷ್ಠ ನಮಗೆ ಕೊಡ್ಬೇಕಾದದ್ದನ್ನಾದ್ರೂ ಕೊಡ್ಬೇಕಲ್ಲ. ಇತ್ತ ಚಾಮರಾಜನಗರದಲ್ಲಿ ಅಡುಗೆ ಎಣ್ಣೆ ಪೂರೈಕೆ ಕಡಿಮೆಯಾಗಿದೆ. ಪ್ರತಿ ಲೀಟರ್ ಎಣ್ಣೆ ಬೆಲೆ 165 ರೂಪಾಯಿಯಿಂದ 180 ರೂಪಾಯಿ ಏರಿಕೆಯಾಗಿದೆ. ಸಾಗಣೆ ವೆಚ್ಚ ಹೆಚ್ಚಳದಿಂದ ಜನರ ಖರ್ಚು ಹೆಚ್ಚಾಗಿದೆ. ಹೀಗಾಗಿ ಗೃಹಿಣಿಯರಿಂದ ಹಿಡಿದು ಮಾರುಕಟ್ಟೆ ವ್ಯಾಪಾರಿಗಳು ಸಹ ಕಂಗಾಲಾಗಿದ್ದಾರೆ. ರೈಟ್ಗಳೆಲ್ಲ ಜಾಸ್ತಿ ಇದೆ. ಅದೇ 150 ರೂಪಾಯಿ ಸಿಗ್ತಾ ಇತ್ತು ಅಡುಗೆ ಎಣ್ಣೆ, ಈಗ 185 ರೂಪಾಯಿ ಆಗಿದೆ. ಮತ್ತೆ ಅನಿಲ ರೇಟು ಜಾಸ್ತಿ ಇದೆ. ಗ್ಯಾಸ್ ರೇಟು 60 ರೂಪಾಯಿ ಜಾಸ್ತಿ ಆಗಿದೆ. ಈಗ ನಮಗೆ ಮತ್ತೆ ದಿನಸಿ ಐಟಮ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮಂತೆ ಬಡವರು ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಕುಸಿದ ತರಕಾರಿ ಬೆಲೆ, ರೈತ ಕಂಗಾಲು. ಚಿಕ್ಕಬಳ್ಳಾಪುರದಲ್ಲಿ 40 ರೂಪಾಯಿ ಇದ್ದ ತರಕಾರಿ ಬೆಲೆ ಈಗ 5ರಿಂದ 10 ರೂಪಾಯಿಗೆ ಇಳಿದಿದೆ. ಇದರಿಂದ ರೈತರು ಕಂಗಾಲಾಗಿದ್ದು ವ್ಯಾಪಾರಿಗಳಿಗೂ ನಷ್ಟ ಅನುಭವಿಸ್ತಾ ಇದ್ದಾರೆ. ಇತ್ತ ಯಾದಗಿರಿಯ ಇಂದಿರಾ ಕ್ಯಾಂಟೀನ್ಗೂ ಸಿಲಿಂಡರ್ ಕೊರತೆಯಿಂದ ಊಟದ ವ್ಯವಸ್ಥೆ ಸರಿಯಾಗಿ ಆಗುತ್ತಿಲ್ಲ. ಇದೆಲ್ಲ ಎಫೆಕ್ಟು ಗ್ಯಾಸಿಂದ ಅಭಾವ. ಫ್ರಿಜ್ಗಳಿಲ್ಲ, ಮೇನ್ ಓಟೋಗಳಿಲ್ಲ. ಅದಕ್ಕೋಸ್ಕರ ರೈತರು ಪದಾರ್ಥ ಇದ್ದಾರೆ. ಈರುಳ್ಳಿ ಕೂಡ ಡೌನ್ ಆಗಿದೆ. 10-12 ರೂಪಾಯಿ ಈರುಳ್ಳಿ ನಡೀತಾ ಇದೆ. ಬೆಳ್ಳುಳ್ಳಿ ಮಾತ್ರ, ಬೀನ್ಸ್ ಮಾತ್ರ ಡಿಮ್ಯಾಂಡ್ ಇದೆ. ಇನ್ನು ಕೇಳೋರೇ ಇಲ್ಲ. ಯುದ್ಧದಿಂದ ಮಾಸಿದ ಮುದ್ರಣ ಉದ್ಯಮ. ಗದಗದಲ್ಲಿ ಮುದ್ರಣ ಉದ್ಯಮಕ್ಕೂ ವಾರ್ ಬಿಸಿ ತಟ್ಟಿದೆ. ಮುದ್ರಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳ ಮೇಲೆ 18% ಟ್ಯಾಕ್ಸ್ ವಿಧಿಸಲಾಗಿದ್ದು ಪೇಪರ್, ಇಂಕ್, ಕ್ಯಾಲೆಂಡರ್, ಪಠ್ಯ ಪುಸ್ತಕಗಳ ಬೆಲೆ 10ರಿಂದ 25ಕ್ಕೆ ಏರಿಕೆ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಪ್ರಕಾಶಕರು, 100ಕ್ಕೂ ಹೆಚ್ಚು ಮುದ್ರಕರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅಲ್ಲೆಲ್ಲ ವಾರ್ ಶುರುವಾಗಿದ್ದಕ್ಕೆ ಇಲ್ಲೆಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟವು. ಒಂದು ಪೇಪರ್ ಇರ್ಬೋದು, ನಮ್ಮ ಪ್ರಿಂಟಿಂಗ್ಸ್ ಇರ್ಬೋದು, ಪ್ರತಿಯೊಂದು ರಾ ಮಟೀರಿಯಲು. ಫಾರ್ ಎಕ್ಸಾಂಪಲ್ ಈಗ ಒಂದು ಟನ್ನಿಗೆ ಇದು ಪೇಪರ್ಸ್ಗೆ 9ರಿಂದ 10,000 ರೂಪಾಯಿ ಜಂಪ್ ಆಗದ. ಹಿಂಗೆ ಪ್ರತಿಯೊಂದು ಪ್ರಾಡಕ್ಟ್ದಾಗೂ ಹೆಚ್ಚಿಗೆ ಆಗ್ಬಿಟ್ಟದ. ಮುದ್ರಣ ಯಂತ್ರಗಳು ಆಟಕಾಟ ಚಲಾವಣೆ ಇದೆ. ಯಾಕಂದ್ರೆ ವಿದ್ಯುತ್ ಇದರಿಂದ ಎಲ್ಲ ನಾವು ಕೆಮಿಕಲ್ಸು, ಪೆಟ್ರೋಲ್ ಪ್ರಾಡಕ್ಟ್, ಇಂಕ್, ಈ ಥರ ಒಂದು ಇಂಕು ಮೊದಲ 500 ರೂಪಾಯಿ ಇತ್ತು, ಇವತ್ತು 800 ರೂಪಾಯಿ ಆಗೈತಿ. ಬ್ಲ್ಯಾಕ್ ಇಂಕು ಮೊದಲು 180 ರೂಪಾಯಿ ಸಿಗ್ತಿತ್ತು, ಈಗ 250 ರೂಪಾಯಿ ಆಗೈತಿ. ಅವೆಲ್ಲ ಪೆಟ್ರೋಲ್ ಪ್ರಾಡಕ್ಟ್ ಐಟಮ್ ಇದ್ದರಿಂದ ನಮಗೆಲ್ಲ ಭಾಳ ತೊಂದರೆ ಆಗೈತಿ.
ಒಟ್ಟಲ್ಲಿ ಎಲ್ಲೂ ನಡೆಯುತ್ತಿರುವ ಯುದ್ಧ ರಾಜ್ಯದ ಜನರನ್ನ ಸಂಕಷ್ಟಕ್ಕೆ ದೂಡಿದೆ. ಎಲ್ಪಿಜಿ, ಅಡುಗೆ ಎಣ್ಣೆ, ವಾಣಿಜ್ಯ ಗ್ಯಾಸ್ ಪೂರೈಕೆ ಸಮಸ್ಯೆಗಳು ಜನಸಾಮಾನ್ಯರ ಜೀವ ಹಿಂಡುತ್ತಿವೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅಗತ್ಯ ಗ್ಯಾಸ್ ಪೂರೈಕೆ ಮಾಡಬೇಕಾಗಿದೆ. ಈ ಯುದ್ಧ ನಿಂತು ಶಾಂತಿ ನೆಲೆಸಿ ಜಗತ್ತು ನಿಟ್ಟುಸಿರು ಬಿಡಬೇಕಾಗಿದೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.